ನಾನ್ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಒಂದೇ ಮಾತು. ನಾವಿಷ್ಟು ಜನ ಒಗ್ಗಟ್ಟಾಗಿ ಹೋಗಿ ಅವ್ರ ಮುಂದೆ ನಿಲ್ಲೋಣ, ಅವ್ರನ್ನ ಎದುರಿಸೋಣ. ಅಜ್ಜಿ, ಇದಕ್ಕೇನ್ ಹೇಳ್ತೀರಾ? ಭೂಮಿ ಹೇಳ್ತಾ ಇರೋದು ನಿಜ. ಹೆಣ್ಣು ಮಕ್ಳ ಕೈಲಿ ಏನು ಆಗಲ್ಲ ಅನ್ನೋ ಕಾರಣಕ್ಕೇನೆ ಇಂಥ ಕೆಟ್ಟ ಜನಗಳು ನಮ್ಮನ್ನ ಈ ರೀತಿ ಬಳಸ್ಕೊತಾ ಇರೋದು. ಭೂಮಿ ಹೇಳ್ದಾಗೆ ನಾವ್ ಇವತ್ತು ಅವ್ರಿಗೆ ನಮ್ಮ ರಣಚಂಡಿ ಅವತಾರ ತೋರಿಸ್ಲೇಬೇಕು. ಸತ್ಯ, ಬಾಗಿಲು ತೆಗಿ. ಸತ್ಯ, ಒಂದ್ ನಿಮಿಷ ಇರು. ಅತ್ತೆ, ನಿಮ್ ಮಾತು ಕೇಳಕ್ ಚೆನ್ನಾಗಿದೆ, ಆದ್ರೆ ಈ ಗಲಾಟೆಯಲ್ಲಿ ಯಾರಿಗಾದ್ರೂ ಏನಾದ್ರು ಆದ್ರೆ? ಮಾವ, ಒಬ್ಬ ಹೆಣ್ಮಗ್ಳನ್ನ ಕಾಪಾಡುವಂತ ಜವಾಬ್ದಾರಿ ನಮ್ಗಳ ಮೇಲಿದೆ. ನಾವ್ ಹೆಣ್ಮಕ್ಳು ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡೋ ಸಮಯ ಇದು. ನೋಡಿ, ಯಾರಿಗೂ ಯಾವ್ದೇ ರೀತಿ ಅನುಮಾನ ಇರಬಾರ್ದು. ಬನ್ನಿ, ಜೈ ಮಹಿಷಾಮರ್ದಿನಿ. ಯಾರಿಗೂ ಏಟಾಗಿಲ್ಲ ತಾನೆ, ಆದ್ರೂ ನಿಮ್ಮೆಲ್ಲರ ಧೈರ್ಯಕ್ಕೆ ಒಂದು ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ವಂಶಿ ಅವರೇ, ನೀವ್ ಮತ್ತೆ ನನ್ ಪ್ರಾಣನ ಕಾಪಾಡಿದ್ರಿ. ನೀವು ಬಂದಿಲ್ಲ ಅಂದಿದ್ರೆ ಆ ಕೇಡಿಗಳು. ನೀವು ಹೆದರ್ಕೊಂಡಿದ್ದೀರಾ ಅಂದ್ರೆ ನನಗೆ ನಂಬಕ್ ಆಗ್ತಿಲ್ಲ. ಭೂಮಿ ಅವರೇ, ನೀವೇನು ಹೆದರ್ಕೋಬೇಡಿ, ಆರಾಮಾಗಿರಿ. ಭೂಮಿ ಸಾಹೇಬ್ರೆ, ಸಾಹೇಬ್ರೆ, ಈ ವಹಿಸಿರೋ ಜವಾಬ್ದಾರಿನ ನಾವೆಲ್ಲರೂ ಸೇರಿ ಸರಿಯಾಗಿ ನಿಭಾಯಿಸಿದೀವಲ್ವಾ? ಸಾಹೇಬ್ರೆ, ಕೊನೆಯಲ್ಲಿ ಅವ್ನ್ ಚಾಕು ಹಾಕಕ್ ಬಂದಲ್ಲ, ಆಗ ನಂಗೆ ಭಯ ಆಗೋಯ್ತು. ಆಗ ವಂಶಿ ಅವ್ರು ಸರಿಯಾದ ಟೈಮಿಗೆ ಬಂದು ನನ್ನ ಕಾಪಾಡಿದ್ರು. ಒಂದ್ ವೇಳೆ ವಂಶಿ ಅವ್ರು ಬಂದಿಲ್ಲ ಅಂದಿದ್ರೆ ದೊಡ್ಡ ಅನಾಹುತಾನೇ ಆಗೋಗ್ತಾ ಇತ್ತು. ಈಗ ನಾನ್ ಬಂದಾಯ್ತಲ್ಲ, ನಿನ್ಗೆ ಯಾವ್ದೇ ತರ ತೊಂದರೆ ಇಲ್ಲ. ನನ್ ಫ್ಯಾಮಿಲಿನ ಯಾವನ್ ಕೈಲೂ ಟಚ್ ಮಾಡೋದಕ್ಕಾಗಲ್ಲ. ಯಾರಿಗೂ ಏನಾಗಿಲ್ಲಲ್ವಾ? ಮಗ್ನೆ, ಏನಿಲ್ಲ ಕಣೋ, ಸಣ್ಣ ಪುಟ್ಟ ಗಾಯ ಅಷ್ಟೇ, ಎಲ್ರೂ ಓಕೆ. ಅಪೇಕ್ಷಾ, ನಚ್ಚಿಗೆ ಫೋನ್ ಮಾಡ್ಬಿಟ್ಟು ಬೇಗ ಬರೋದಕ್ಕೆ ಎಲ್ರಿಗೂ ಫಸ್ಟ್ ಏಡ್ ಮಾಡ್ಬೇಕು. ಸರಿ. ತುಂಬಾ ಕೈ ನೋವಾಗ್ತಿದೆ ದೇವೇನೆ. ಎಲ್ಲಿ ಸ್ವಲ್ಪ ನೋವು, ಇಷ್ಟು ಕೈ ಎತ್ತಿದ್ರೆ ನೋವಾಗ್ತದೆ. ನಾರಿ ಮುನಿದರೆ ಮಾರಿ ಅನ್ನೋದೊಂದು ತೋರಿಸ್ಬಿಟ್ಟಿಯಲ್ಲ ಇವತ್ತು ಮದರ್ ಇಂಡಿಯಾ. ಸಾಕು, ನೀವೊಂದು ಹೊಸ ಪಟ್ಟ, ಮದರ್ ಮಂಡ್ಯ. ಎಂಜಾಯ್. ಸುಮ್ನಿರೋ ತರ್ಲೆ. ನಚ್ಚಿ, ಸಂಕಷ್ಟದಲ್ಲಿ ಛಲ ಬಂದು ಒಗ್ಗಟ್ಟಲ್ಲಿ ಬಲ ತೋರ್ಸದ್ವಿ ಕಣೋ. ನಿಜ ಹೇಳ್ಬೇಕು ಅಂದ್ರೆ ನಮ್ಮೆಲ್ರಿಗೂ ಇಷ್ಟು ಧೈರ್ಯ ಇದೆ, ಇಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಿದ್ದೆ ನಮ್ ಭೂಮಿಯಿಂದ. ಕೆಚ್ಚದೆಯ ಮಾತಾಡಿ ಶಕ್ತಿ ತುಂಬಿಟ್ಲು ನಮ್ ಹುಡುಗಿ. ಅತ್ತೆ, ಇದ್ಯಾವ್ದು ನನ್ನ ಮಾತಲ್ಲ, ಇದೆಲ್ಲ ನಮ್ ಸಾಹೇಬ್ರು ಹೇಳಿದ್ದು. ನಮ್ ಸಾಹೇಬ್ರು ಇಷ್ಟ್ರ ಮಟ್ಟಿಗೆ ನನ್ನ ಉರಿದುಂಬಿಸಿ ತಯಾರಿ ಮಾಡಿದಕ್ಕೆ ನನಗ ಆ ಶಕ್ತಿ ಬಂದಿದ್ದು. ಅಜಿತ್, ಐ ಆಮ್ ಪ್ರೌಡ್ ಆಫ್ ಯು. ಆ ಕಾರ್ಪೊರೇಟರ್ಗೆ ಒಳ್ಳೆ ಪಾಠ ಕಲ್ಸಿದ್ಯಾ, ಶಾಬಾಸ್ ಮಗನೆ. ರಮಣ, ನೀವೇನು ಕಡಿಮೆನಾ? ಏನು ಹೊಡೆದ್ರಿ ಬಡದ್ರಿ ಚೆಚ್ ಹಾಕಿದ್ರಿ ಅವ್ರನ್ನ. ಬಹಳ ಖುಷಿ ಆಯ್ತು, ಆನಂದ ಆಯ್ತು. ಅಲ್ಲ ಪಾಪ್ಸಿ, ನೀವೀಗ್ಲೇ ಹಿಂಗೆ, ಇನ್ನು ಆಗ ಹೆಂಗೋ. ಅತ್ತೆ, ಎಷ್ಟು ವರ್ಷ ಆದ್ಮೇಲೆ ನೀವು ಈ ರೇಂಜ್ ಫೈಟ್ ಮಾಡಿದ್ದು? ಅಂದ್ರೆ ಏನು ನೀನ್ ಹೇಳುದು? ನಾನ್ ಇದಕ್ ಮುಂಚೆ ಏನಾದ್ರು ಕುಸ್ತಿ ಪಟು ಆಗಿ ಗಲಾಟೆ ಮಾಡ್ತಿದ್ದೆ ಅಂತನ, ಅಥವಾ ನನ್ನನ್ನ ಫೀಮೇಲ್ ರೌಡಿ ಅಂತಿದ್ಯಾ ಹೇಗೆ? ಆಗಲ್ಲ. ಕಾಲೇಜ್ ಡೇಸ್ ಅಲ್ಲಿ ಏನಾದ್ರು ಈ ತರ ಫೈಟ್ ಮಾಡಿದ್ರಾ ಅಂತ ಅಷ್ಟೇ. ಅಯ್ಯೋ ಬಿಡ, ನನ್ ಜೀವನನೇ ಒಂದು ದೊಡ್ಡ ಹೋರಾಟ ಆಗೋಗಿದೆ. ಇನ್ನು ಈ ಹೊಡೆದಾಟ ಬಡದಾಟ ಎಲ್ಲ ಯಾವ ಲೆಕ್ಕ? ದೇವ್ರ ದುಡ್ಡು ಎಲ್ಲ ಇಷ್ಟಕ್ಕೆ ಮುಗೀತು. ನನಗಂತೂ ಆ ಗೂಂಡಗಳು ಬಾಟ್ಲಲ್ಲಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಎಸೆದ್ರಲ್ಲ, ತುಂಬಾ ಭಯ ಆಯ್ತು. ಏನಿದೆಲ್ಲ ಅಕ್ಕ? ಬಾಬಾ, ನಿಮ್ಗೇನ್ ಇಟ್ಟಾಗಿಲ್ಲ ತಾನೆ? ನಿಮ್ಗೆ ಅಮ್ಮ, ನೀ ಹೇಗಿದ್ಯಾ? ಶ್ರವಣ್, ನೀನ್ ಏನು ಯೋಚನೆ ಮಾಡ್ಬೇಡ, ಎಲ್ರೂ ಹುಷಾರಾಗಿದ್ದೀವಿ. ಚಿಕ್ಕ ಪುಟ್ಟ ಗಾಯ ಆಗಿದೆ ಅಷ್ಟೇ. ಇಂಥ ಟೈಮಲ್ಲೇ ನಾನು ಇರ್ಲಿಲ್ವಲ್ಲ. ಶವಾನ್, ನೀನ್ ಬೇಜಾರಾಗ್ಬೇಡ, ಆಗಿದ್ದಾಗೋಯ್ತು. ಪೊಲೀಸ್ ಆಫೀಸರ್ ಇರೋ ಮನೆ ಇದು. ಇಂಥ ಮನೇಲಿ ಈಗೆಲ್ಲ ಆಗ್ಬಾರ್ದು ಭಾವ. ನಮ್ ಮನೆಯವ್ರನ್ನ ಮುಟ್ಟೋಷ್ಟು ಧೈರ್ಯ ಮಾಡಿದಾರ ಅವರು. ಇನ್ಮೇಲೆ ಯಾರು ಇಷ್ಟು ಧೈರ್ಯ ಮಾಡೋದಕ್ಕೆ ಚಾನ್ಸ್ ಇಲ್ಲ ಬಿಡಿ ಮಾವ. ಈಗ ಅವ್ರಿಗೆ ನಾನ್ ಕೊಡೋ ಶಿಕ್ಷೆ ಆತರ ಇರುತ್ತೆ. ಪ್ಲೀಸ್, ಅದು ನಾನು ಒಬ್ಬೊಬ್ರಿಗೂ ಚರ್ಮ ಸುಳಿಯೋವರೆಗೂ ಟ್ರೀಟ್ಮೆಂಟ್ ಕೊಡಿ. ನಾನು ಈಗಲೇ ಮನೆಯಿಂದ ಹೊರಡ್ತಾ ಇದ್ದೀನಿ, ಸ್ಟೇಷನ್ಗೆ ಬರ್ತೀನಿ. ಅಜಿತ್, ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಒಳಗಾಕು. ಅವ್ರಿಗೆ ನಮ್ ಭಾಷೆಯಲ್ಲಿ ಹೇಳಿದ್ರೇನೆ ಅರ್ಥ ಆಗೋದು. ಇನ್ನೊಂದ್ಸಲ ಆ ಕಾರ್ಪೊರೇಟರ್ ನಮಸ್ಕಾರ ಮಾಡೋದಕ್ಕೂ ಕೈ ಎತ್ತಕ್ಕಾಗ್ಬಾರ್ದು. ಹಾಗೆ ಮಾಡು. ನಾನು ನೋಡ್ಕೊಂತೀನಿ. ಸರಿ, ನಾನು ಹಿಂಗ್ ಹೊರಡ್ತೀನಿ. ಮನೆ ಕಡೆ ಜೋಪಾನ. ಮಮ್ಮಿ ಹುಷಾರ್, ನಾನು ಹೋಗಿ ಬರ್ತೀನಿ. ಸರಿ ಸಾಹೇಬ್ರೆ, ಹುಷಾರು. ಏಯ್, ಯಾಕೆ ಅಳ್ತಿದ್ಯಾ? ಏನಾಯ್ತು? ಏನು ಏಟ್ ಬಿತ್ತಾ? ಸಾಹೇಬ್ರೆ, ಆ ಗೂಂಡಗಳು ನಮ್ಮಪ್ಪ ಕೊಡ್ಸಿರೋ ಸೈಕಲ್ನ ಮುರಿದಾಕ್ಬಿಟ್ರು. ಸಾಹೇಬ್ರೆ, ಆ ಸೈಕಲ್ನ ನನಗ್ ನನ್ ತಂದೆ ಕೊಡ್ಸಿದಿತ್ತು. ಆ ಸೈಕಲ್ ಜೊತೆ ಎಷ್ಟು ನೆನ್ಪಿದೆ ಗೊತ್ತಾ ನನ್ಗೆ? ಆ ಸೈಕಲ್ನ ಹೊಡೆದಾಕ್ದಾಗ ನನ್ನ ಮನ್ಸೇ ಹೊಡೆದೋಯ್ತೇನೋ ಅನ್ನೋಷ್ಟು ನೋವಾಯ್ತು ಸಾಹೇಬ್ರೆ. ನನ್ನ ಅಪ್ಪನ ನೆನಪಿಗೋಸ್ಕರ ಇತ್ತಿತ್ತದು ಒಂದೇ ಸಾಹೇಬ್ರೆ. ಈಗ ಅದು ಇಲ್ಲ. ನನ್ನ ಅಪ್ಪ ನನ್ನ ಬಿಟ್ಟೋದಾಗ ನನ್ಗೆ ಎಷ್ಟು ನೋವಾಗಿತ್ತೋ, ಈಗಲೂ ನನ್ಗೆ ಅಷ್ಟೇ ನೋವಾಗ್ತಿದೆ ಸಾಹೇಬ್ರೆ. ನೋಡು, ನನ್ಗೆ ಅರ್ಥ ಆಗತ್ತೆ ನೀನ್ ನೋವೇನು ಅಂತ. ಆದ್ರೆ ನಿನಗೆ ಅಳ್ತಿದ್ರೆ ನನ್ಗೆ ನೋಡೋದಕ್ಕಾಗಲ್ಲ. ಅಯ್ಬೇಡ. ಆ ಸೈಕಲ್ ನ ರಿಪೇರಿ ಮಾಡಿಸೋ ಜವಾಬ್ದಾರಿ ನಾನು. ಐ ಲವ್ ಯು ಅಪ್ಪ, ಐ ಲವ್ ಯು. ನನ್ ತಂಗಿಗೆ ಆ ಸೈಕಲ್ ಅಂದ್ರೆ ಪಂಚಪ್ರಾಣ. ಓಹೋ, ಇವನು ಪಕ್ಕಾ ಲವ್ ಮೋಡ್ ಹೋಗ್ಬಿಟ್ಟಿದ್ದಾನೆ. ಈಗ ಇವನಿಗೆ ಯಾವ ಹಿಯರಿಂಗ್ ಕೂಡ ಕೇಳಿಸಲ್ಲ. ವಿಚಾರಣೆ ಮುಂದೂಡಲಾಗಿದೆ ಇವರ. ನನ್ ಭೂಮಿಗೆ ಅಪ್ಪ ಅಂದ್ರೆ ಅದೆಷ್ಟು ಪ್ರೀತಿ. ಪಾಪ ಅವ್ರ ನೆನ್ಪಲ್ಲಿರೋ ಈ ನಿರ್ಜೀವ ವಸ್ತುಗೆ ಇಷ್ಟೊಂದು ಫೀಲ್ ಆಗ್ತಾಳಲ್ಲ.
ಮುಂದೆ ಇವಳಿಗೋಸ್ಕರ ನನ್ ಜೀವನೇ ಕೊಡ್ಬೇಕು ಅಂತ ಇರೋನ್ ನಾನು. ನನ್ ಮೇಲೆ ಪ್ರೀತಿ ಹುಟ್ಲೇಬೇಕಲ್ವಾ? ತಂದೆ ಹೆಗಲ ಮೇಲೆ ಮಲ್ಕೊಂಡಿರೋಷ್ಟು ಸಮಾಧಾನ ಆಯ್ತಾ? ಭೂಮಿ, ನಿಮ್ ತಂದೆ ಯಾವಾಗ್ಲೂ ನಿಮ್ ಜೊತೆನೆ ಇರ್ತಾರೆ. ಅಂಡ್ ಯಾವ ತಂದೆ ತಾನೇ ಮಗಳ ಕಣ್ಣಲ್ಲಿ ನೀರ್ ನೋಡ್ಬೇಕು ಅಂತ ಇಷ್ಟಪಡ್ತಾರೆ? ಅಲ್ಬೇಡ, ಸಮಾಧಾನ ಮಾಡು. ವಂಶಿ ಅವ್ರೆ, ಈ ಸೈಕಲ್ ಮೇಲೆ ನನಗಿರೋ ಪ್ರೀತಿ ಮಮಕಾರನ ನೀವ್ ಅರ್ಥ ಮಾಡ್ಕೊಂಡು ಇದನ್ ರಿಪೇರಿ ಮಾಡ್ಕೊಂಡು ತಗೊಂಡ್ಬಂದ್ರಲ್ಲ, ನಿಮ್ಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ತುಂಬಾ ಥ್ಯಾಂಕ್ಸ್. ನಿಮ್ಗೆ ಈ ಸೈಕಲ್ ಎಷ್ಟು ಮುಖ್ಯ ಅಂತ ಗೊತ್ತಾಯ್ತು. ಅದು ಮುರಿದು ಹೋಗಿದ್ದಕ್ಕೆ ನಿಮ್ಗೆ ಎಷ್ಟು ನೋವಾಯ್ತು ಅಂತ ಗೊತ್ತಾಯ್ತು. ಅದಕ್ಕೆ ನಾನೇ ಸರಿ ಮಾಡಿ. ನನಗೇನಾದ್ರೂ ಮುಂಚೆನೆ ಹಿಂಗ್ ಸಿಕ್ಕಿದ್ರೆ ನಾನೇ ರಿಪೇರಿ ಮಾಡ್ಬಿಡ್ತಿದ್ದೆ. ಇವ್ನ್ ಯಾವ ಕೈಯಲ್ಲಿ ನಮ್ಮ ಮಾವನ್ ಸೈಕಲ್ ನ ರೆಡಿ ಮಾಡ್ಸಂಗ್ ಆಗೋಯ್ತಲ್ಲ. ಛೇ, ಮಿಸ್ ಆಯ್ತು. ಇವ್ನ್ ಭೂಮಿನ ಇಂಪ್ರೆಸ್ ಮಾಡೋದಕ್ಕೆ ಏನೇನೋ ಟ್ರೈ ಮಾಡ್ತೀನಿ. ಇವ್ ಏನೇ ಮಾಡ್ರು ನಾನು. ವಂಶಿ ಅವ್ರೆ, ನಿಮ್ಗದ್ ಎಷ್ಟು ಸಾರಿ ಥ್ಯಾಂಕ್ ಯು ಅಂದ್ರೂ ನಂಗೆ ಸಮಾಧಾನನೇ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಂಶಿ ಅವ್ರೆ. ಎಷ್ಟೊಂದು ಥ್ಯಾಂಕ್ಸ್ ಹೇಳ್ತೀರಾ ಬಿಡಿ. ನಾನು ಉಸಿರಿರೋವರೆಗೂ. ಅಂದ್ರೆ ಮುಂದೆನೂ ಇವನ್ ಕಾಟ ತಪ್ಪಿದ್ದಲ್ಲ ನನ್ಗೆ. ನೋಡ್ದಿನಪ್ಪ ಅಜಿತ್ತ, ವಂಶಿ ಅವ್ರು ಎಂತ ಒಳ್ಳೆ ಕೆಲಸ ಮಾಡಿದ್ರು ಅಂತ. ಅವ್ರ ಮಾತು ಸೂಪರ್, ಅವ್ರು ಮಾಡಿರೋ ಕೆಲ್ಸಾನು ಸೂಪರ್ ಅಲ್ವಾ? ಥ್ಯಾಂಕ್ ಯು ಸತ್ಯ. ಮಿಸ್ಟರ್ ರಜಿತ್ ಅವರೇ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಯಾವುದೋ ಕೇಸು, ಸ್ಟೇಷನ್, ಅರೆಸ್ಟ್, ಈ ತರದ್ದೇನೋ ಯೋಚನೆ ಮಾಡ್ತಿದ್ದೆ. ಬೈ ದ ವೇ, ಥ್ಯಾಂಕ್ ಯು ಸೈಕಲ್ ರಿಪೇರಿ ಮಾಡಿ ಭೂಮಿ ಕೊಟ್ಟಿದ್ದಕ್ಕೆ. ರಿಯಲಿ ಅಪ್ರಿಷಿಯೇಟಬಲ್. ನಾನು ಸ್ವಲ್ಪ ಆಚೆ ಹೋಗ್ತಾ ಇದ್ದೀನಿ. ಸತ್ಯನಾ, ನೀವು ಬನ್ನಿ. ರೀ ಸದಾನಂದ್, ಹೋರಿ ಸರ. ಉಪ್ಪಿನಕಾಯಿ ಪಲ್ಯ ಎಲ್ಲ ಕೊಟ್ರ? ಹೌರಿ ಸರ, ಉಪ್ಪಿನಕಾಯಿ ಪಲ್ಯನು ಕೊಟ್ಟೇನ್ರಿ, ಮತ್ತ ಅದ್ರ ಕೊಟ್ಟು ಹಪ್ಪಳ ಸಂಡ್ರಿ ಸೇರಿಸಿ ಕೊಟ್ಟೇನ್ ಸರ. ಈಗ ನೀವು ಬಂದ ಮೇಲೆ ಫುಲ್ ಮೀಲ್ಸ್ ಕೊಡೋದು ಅಷ್ಟ ಬಾಕಿ ಐತ್ ನೋಡ್ರಿ ಸರ್ ಇವಾಗ. ಓ, ಇವ್ರ ಊಟನೇ ಆಗೋಯ್ತಾ? ರೀ ದೆಪ್ಪದಾರ್ರೆ, ನಲ್ಲಿ ಮೂಳೆ ಇರೋ ಒಳ್ಳೆ ಮಟನ್ ಬಿರಿಯಾನಿ ಹೇಳ್ರಿ, ನನಗೂ ಹೊಟ್ಟೆ ಹಸಿವಾಗಿದೆ. ಅಯ್ಯೋ, ನಿಮ್ಗೆ ಮಟನ್ ಊಟ ಸಾಕಾಗಲ್ಲ ಕಾರ್ಪೊರೇಟರ್ ಸಾಹೇಬ್ರೆ. ನಿಮ್ಗೆ ಡೈರೆಕ್ಟ್ ಬೀಗರ್ ಊಟನೇ ಹಾಕ್ಸೋಣ. ಅಯ್ಯೋ ಅಯ್ಯೋ ಅಯ್ಯೋ, ಕಾಮಿಡಿ. ನಮ್ ಪೊಲೀಸ್ ಸ್ವಲ್ಪ ಕಾಮಿಡಿ ಮಾಡ್ತಾವನೆ ನೋಡ್ರಪ್ಪ. ಏಯ್, ನನ್ನ ಒಳಗಡೆ ಹಾಕಿದ್ಯಾ ಅಂತ ಜಾಸ್ತಿ ಮೆರಿಬೇಡ. ನನಗಿನ್ನೂ ಶಿಕ್ಷೆ ಆಗಿಲ್ಲ ಅನ್ನೋದು ನೆನ್ಪಿರ್ಲಿ. ನಿನ್ನ ಯೂನಿಫಾರ್ಮ್ ಕಿತ್ತಾಕ್ಸೋ ಶಕ್ತಿ ನನಗಿದೆ ಅನ್ನೋದು ನಿನಗ್ ನೆನ್ಪಿರ್ಲಿ. ರೇ ಕಾರ್ಪೊರೇಟರ್, ಇಷ್ಟ ದಿನ ನೀವು ಸಾವಿರಾರು ತಪ್ಪುಗಳನ್ನ ಮಾಡಿ ಬೇರೆ ಪೊಲೀಸ್ ಆಫೀಸರ್ ಹತ್ರ ಸಿಕ್ಕಾಕೊಳ್ದೆ ಇರಬಹುದು. ಆದ್ರೆ ಇವತ್ತು ನೀವು ಅಸಲಾಗಿ ಅಜಿತ್ ನಾರಾಯಣ್ ಅನ್ನೋ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀರಾ. ಇವರಿಂದ ತಪ್ಪಿಸ್ಕೊಳ್ಳೋದು ಅಂತೂ ಚಾನ್ಸೇ ಇಲ್ಲ ಬಿಡಿ. ಸತ್ಯಣ್ಣ, ಇವಂಗ ನಮ್ಮ ಸಾಹೇಬ್ರ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ರಿ. ಇನ್ನು ಸ್ವಲ್ಪ ಹೊತ್ತು ಅಷ್ಟ ನಮ್ಮ ಸಾಹೇಬ್ರ ಇವಾಗ ಸರಿಯಾಗಿ ರುಚಿ ತೋರಿಸ್ತಾರ್ರಿ. ಮತ್ತ ಅಂದಾಗೆ ಒಂದ್ ಮಾತು ಹೇಳೋದ್ ಮರ್ತ್ಬಿಟ್ಟಿದ್ದೆ. ನಮ್ ಹುಡುಗರು ನಿನ್ ಹೆಂಡತಿ ನೋಡಕ್ಕೆ ಸಖತ್ತಾಗಿದ್ದಾಳೆ, ನೋಡೋಕೆ ಹಲಸಿನ ಹಣ್ಣು ಇದ್ದಾಗಿದ್ದಾಳೆ ಅಂತ ಹೇಳ್ತಿದ್ರು. ನನಗೆ ಹಲಸಿನ ಹಣ್ಣು ಅಂದ್ರೆ ಪ್ರಾಣ. ಆದ್ರೆ ಏನ್ ಮಾಡ್ಲಿ, ನಾನ್ ನಿನ್ ಹೆಂಡತಿನ ನೋಡಕ್ಕಾಗ್ಲಿಲ್ಲ ಅಂತ ಕಿತ್ತೋಗಿರೋ ಸೈಲೆನ್ಸರ್ ತರ ನನ್ನ ಮನಸ್ಸು ಕೂಗ್ತಾ ಇದೆ. ರೀ ಸದಾನಂದ್, ಕಾರ್ಪೊರೇಟರ್ ಸಾಹೇಬ್ರನ್ನ ಒಂಚೂರು ಆಚೆ ಕರ್ಕೊಂಬನ್ನಿ ಸಲ್ಲಿಂದ. ಆತ್ರಿ ಸರ, ನಾನೇನ್ ಮಾಡಕತಿ? ಅವ್ರವ್ರ ಹಣೆ ಬರಕ್ಕ ಅವ್ರವ್ರ ಹೊಣೆ. ಕಾರ್ಪೊರೇಟ್ ಸಾಹೇಬ್ರ, ಬರ್ರಿ. ನೀನು ಹೊಡೆ ರೇಟಿಗೆ ಅವ್ರ ಮನೆ ದೇವರೆಲ್ಲ ನೆನಪಾಗಿರ್ಬೇಕು. ಶುರು ನನ್ ಹೆಂಡತಿ ನೋಡಿಲ್ಲ ಅಂದ್ರೆ ನಿನ್ ಮನ್ಸಿಗೆ ಏನಾಗುತ್ತೆ ಅಂತ ಹೇಳ್ದ? ಇನ್ನೊಂದ್ಸಲ ಹೇಳಿ. ನನ್ ಹೆಂಡತಿ ಏನಾಗ್ಬೇಕು ನಿನ್ಗೆ? ಏನಾಗ್ಬೇಕು? ಅಮ್ಮ. ಈಗ ನೆನ್ಪಾಯ್ತಲ್ಲ ನಿಮ್ಮಮ್ಮ? ನಿನ್ ಹತ್ರ ಸಹಾಯ ಕೇಳ್ಕೊಂಡ್ ಬಂದವರೆಲ್ಲ ನೀನ್ ಹೇಳ್ದಕ್ ಹೇಳ್ಬೇಕು. ಅಪ್ಪಿ ತಪ್ಪಿ ನಿನ್ ನೆರಳೇನಾರು ನನ್ ಹೆಂಡತಿ ಚಪ್ಪಲಿ ಮೇಲ್ ಬಿದ್ರು ನೆಕ್ಸ್ಟ್ ಸೆಕೆಂಡ್ ಈ ಕಾರ್ಪೊರೇಟರ್ ಹೆಣ ಕಸಕ್ ತೊಟ್ಟಿಲಿರುತ್ತೆ. ಸರಿ ಸರ್, ನಿಮ್ಗೆ ಆಗಲಿಂದ ಫೋನ್ ಬರಕತ್ತೈತ್ರಿ. ನಿಮ್ ಎಷ್ಟಿದೆ ಇರ್ಬೇಕು. ಟಿಪ್ಪಣಿ ಮಾತಾಡ. ಹಲೋ ಸರ್, ನಾನ್ ರೀ ಎಸ್ ಪಿ ಮಾತಾಡ್ತಾ ಇರೋದು. ವಾಟ್ಸ್ ಆನ್ ವಿತ್ ಯು ಅಜಯ್? ನಾನ್ 4 ದಿವಸ ಫ್ಯಾಮಿಲಿ ಜೊತೆ ಹೊರಡೆ ಹೋಗ್ಬರೋಷ್ಟರಲ್ಲಿ ಏನ್ ಮಾಡಿದಿರಿ? ಬರ್ತಾ ಇದ್ದಂಗೆ ಏನ್ರಿ ಇದು ನ್ಯೂಸ್? ಆ ಕಾರ್ಪೊರೇಟರ್ ಯಾಕೆ ಒಳಗಡೆ ಹಾಕಿದಿರಿ? ನನ್ಗೆ ದೊಡ್ಡವರಿಂದ ಎಷ್ಟು ಪ್ರೆಷರ್ ಇದೆ ಗೊತ್ತೇನ್ರಿ? ಅಲ್ರಿ, ಇದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಕ್ ಬರೋಲ್ಲ ನಿಮ್ಗೆ. ಮೊದ್ಲು ಅವ್ರನ್ನ ಬಿಟ್ಟು ಕಳಿಸಿ. ಶೋರ್ ಸರ್, ನೀವ್ ಹೇಳ್ದ ಹಾಗೆ ನಮ್ ಕಾರ್ಪೊರೇಟರ್ ಸಾಹೇಬ್ರನ್ನ ಬಿಟ್ಟು ಕಳಿಸ್ತೇನೆ. ಓಕೆ, ವೆರಿ ಗುಡ್. ಆದ್ರೆ ಒಂದೇ ಒಂದು ಕಂಡೀಷನ್ ಸರ್. ಏನ್ ಹೇಳಿ? ನೀವು ಈಗ ನನಗೆ ಫೋನ್ ಅಲ್ಲಿ ಏನ್ ಹೇಳಿದ್ರು ಅದನ್ನ ರೈಟಿಂಗ್ ಅಲ್ಲಿ ನನಗೆ ಬರ್ದು ಕಳಿಸ್ಬಿಡ್ತು ಅಂತ ಹೇಳಿದ್ರೆ ನಮ್ಮ SP ಸಾಹೇಬ್ರೆ ಆರ್ಡರ್ ಕೊಟ್ಟಿದ್ದಾರೆ ಅಂತ ನಾನು ಅದನ್ನ ಫಾಲೋ ಮಾಡ್ಬಿಡ್ತೀನಿ. ಓಕೆನಾ ಸರ್? ಏನ್ರಿ ತಮಾಷೆ ಮಾಡ್ತಿದ್ದೀರಾ? ಅದನ್ನೆಲ್ಲ ರೇಟಿಂಗ್ ಅಲ್ಲಿ ಹೇಗೆ ಕೊಡಕ್ಕಾಗತ್ತೆ? ಮತ್ ಹೇಗ್ ಸರ್ ನಾನು ಕಾರ್ಪೊರೇಟರ್ ಸಾಹೇಬ್ರನ್ನ ಬಿಟ್ಟು ಕಳ್ಸೋದಕ್ಕಾಗತ್ತೆ? ಇದು ಹೆಚ್ಚಿನ ಚೆನ್ನಾಗಿರೋದು. ದಿಸ್ ಇಸ್ ಟೂ ಮಚ್. ನಾನ್ ಹೇಳ್ದಾಗ ಮಾಡಿ. ಯಾಕೆ ಸರ್ ಬಿಟ್ಟು ಕಳಿಸ್ಬೇಕು? ಯಾಕೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಿದೀರಾ ನೀವು? ಇಂಥ ನೀಚ್ ಕೆಲಸ ಮಾಡೋರ್ಗೆಲ್ಲ ಸಪೋರ್ಟ್ ಮಾಡ್ತಿದ್ರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ ಸರ್. ಸರ್ ಮರಿಬೇಡಿ ಸರ್, ಅವರು ರಸ್ತೆಯಲ್ಲಿ ನೆಮ್ಮದಿಯಾಗಿ ಓಡಾಡ್ಬೇಕಲ್ವಾ? ಇವತ್ತು ಈ ಹುಡುಗಿಗಾಗಿದ್. ಏ ಇನ್ಸ್ಪೆಕ್ಟರ್, ನೀನ್ ನನ್ನ ತುಂಬಾ ಕೆಣಕಿದ್ಯಾ. ಇದ್ರ ಪರಿಣಾಮ ನೆಟ್ಟಿಗಿರಲ್ಲ. ಸರ, ಇನ್ನೊಂದ್ ಫೋನ್ ಬರಕತ್ತೈತ್ರಿ. ಹೋಮ್ ಮಿನಿಸ್ಟರ್ ಇರ್ಬೇಕು. ರಿಸೀವ್ ಮಾಡು, ಮಾತಾಡು.
ಹೌದ್ರಿ ಸರ್ ಹೋಮ್ ಮಿನಿಸ್ಟರ್ದ. ಹಲೋ, ಹೋಮ್ ಮಿನಿಸ್ಟರ್ ಅಂದ್ರೆ ನಮ್ಮ ಭೂಮಿ, ನಮ್ ಸಾಹೇಬ್ರು ಹೇಳ್ತಿದ್ರು. ಶುರು ಹಚ್ಕೊ. ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಇಂದ ಫೋನ್ ಮಾಡಿಸ್ತಾರಂತಾರೆ. ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ? ಆಗ್ಲಿಂದ ಕಾಲ್ ಮಾಡ್ತಾ ಇದೀನಿ, ಪಿಕ್ ಮಾಡ್ತಿಲ್ವಲ್ಲ ಇವಳು. ಅಯ್ಯೋ, ಇದು ಯಾವಾಗ ನೀವು ವೈಬ್ರೇಟ್ ಹೋಯ್ತು, ಕಾಲ್ ಮಾಡಿರೋದೇ ಗೊತ್ತಾಗಿಲ್ಲ. ಸಾಹೇಬ್ರೆ, ಯಾಕೆ ನಾನು ಫೋನ್ ಮಾಡ್ದೆ ನೀವು ಫೋನ್ ಎತ್ತಲಿಲ್ಲ? ಈಗ ಅದಕ್ಕೆ ಸೇಡ್ ತಿರ್ಸ್ಕೊಂತಿದ್ಯಾ? ಸೇಡ? ನಾನು ಅವಾಗಿಂದ ಕಾಲ್ ಮಾಡ್ತಿದ್ದೀನಿ, ಪಿಕ್ ಮಾಡ್ತಿಲ್ಲ, ಯಾಕೆ? ಅಯ್ಯೋ ಸಾಹೇಬ್ರೆ, ನನ್ ಫೋನು ರಿಂಗ್ ಆಗ್ಲಿಲ್ಲ, ಗುಯ್ ಗುಯ್ ಅಂತ ಅಂತಾಯ್ತು. ಅದೆಲ್ಲ ಬಿಡಿ, ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಸಾಹೇಬ್ರೆ. ನೀವ್ ಹ್ಯಾಂಡಲ್ ಮಾಡ್ತಾ ಇರೋದು ಕಾರ್ಪೊರೇಟರ್ ಕೇಸು. ಈ ವಿಷಯ ಎಲ್ಲ ಮನುಷ್ಯನ್ ಗೊತ್ತಾಗಿ ಇವಾಗ ಕಾರ್ಪೊರೇಟರ್ ಹೇಗಿದ್ದಾನೆ? ಈ ಅಜಿತ್ ರಾಮ್ ನಾರಾಯಣ್ ಕಾನೂನ ಮನಸ್ಫೂರ್ತಿಯಾಗಿ ಫಾಲೋ ಮಾಡೋನು. ಯಾವುದೇ ಕಾರಣಕ್ಕೂ ಕಾನೂನ್ನ ಕೈ ತಗೊಳಲ್ಲ. ಹಾಗೇನಾರು ಆಗಿದ್ರೆ ಇಷ್ಟೊತ್ತಿಗೆ ಕಾರ್ಪೊರೇಟರ್ ತಪ್ಪು ಮಾಡಿದಾನೆ ಅಂತ ಪ್ರೂವ್ ಆಗಿದ ತಕ್ಷಣನೇ ಅವನ್ನ ನರಕಕ್ಕೆ ಕಳ್ಸ್ಬಿಡ್ತಿದ್ದೆ. ಅಯ್ಯೋ ಬೇಡ ಸಾಹೇಬ್ರೆ, ನೀವು ಕಾನೂನ್ನ ರಕ್ಷಣೆ ಮಾಡೋರು. ನೀವ್ ಈಗಿದ್ರೇನೆ ಎಲ್ರಿಗೂ ಇಷ್ಟ. ನೀವ್ ಕಾನೂನ್ ಕೈ ತಗೊಂಡ್ರೆ ಆಮೇಲೆ ಎಲ್ರಿಗೂ ಕಷ್ಟ. ನನ್ ಕೊನೆ ಉಸಿರಿರೋವರೆಗೂ ನಿನ್ ವಾಯ್ಸ್ ನ ಕೇಳಿಸ್ಕೊಂತಾನೆ ಇರ್ಬೇಕು ಅಂತ ನನ್ನ ಆಸೆ. ಆ ಆಸೆ ಈಡೇರಿಸ್ತೀಯ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.